ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭಕ್ಕೆ ಮೂಲ ಕಾರಣವಾಗಿದ್ದಂತಹ ಒಂದು ವಿಡಿಯೋ, ಅದು ಸಮೀರ್ ಮಾಡಿದ್ದಂತಹ ವಿಡಿಯೋ. 12ನೇ ತಾರೀಕು ಜುಲೈ ಆ ವಿಡಿಯೋ ರಿಲೀಸ್ ಆಗಿತ್ತು. ಅವತ್ತಿನಿಂದ ಇಲ್ಲಿಯ ತನಕ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಸೌಜನ್ಯ ಪರ ಮೊದಲಿಂದಲೂ ಹೋರಾಟ ಮಾಡ್ತಿದ್ರು, ಈಗಲೂ ಹೋರಾಟ ಮಾಡ್ತಿದ್ದಾರೆ. ಆದರೆ ಒಂದು ಕ್ರಮವಾಗಿ ಕೆಲವರು PTIಯಲ್ಲಿ ಒಂದು ಕ್ಲಾರಿಟಿ ಕೊಟ್ಟರು. ಅದಕ್ಕೂ ಮುಂಚೆ BJPಗರು ಒಂದು ರ್ಯಾಲಿ ಮಾಡ್ಕೊಬಂದರು. ಆನಂತರ ಸದನದಲ್ಲಿ ಬಹುದೊಡ್ಡ ಚರ್ಚೆ ಆಯಿತು. ಅದೇ ಸಂದರ್ಭ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದೆಲ್ಲ ಷಡ್ಯಂತ್ರ ಅಂತ ಸ್ಪಷ್ಟತೆಯನ್ನು ಕೊಟ್ಟರು ಮತ್ತು SIT ತನಿಖಾಧಿಕಾರಿಗಳಿಗೂ ಮುಂಚೆ ರಿಪೋರ್ಟನ್ನು ಕೊಟ್ಟರು ಈ ರಾಜ್ಯದ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು. ಇದೆಲ್ಲ ಆದಮೇಲೆ ಕ್ರಮವಾಗಿ ಸೂಕ್ಷ್ಮವಾಗಿ ನೋಡಿ, ಈ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ನಿಮ್ಮನ್ನು ನಾವು ಅರೆಸ್ಟ್ ಮಾಡ್ತಿರೋದು ಅಥವಾ ನಿಮ್ಮನ್ನು ವಶಕ್ಕೆ ಪಡಿತಿರುವಂಥದ್ದು ಅಥವಾ ನಿಮ್ಮನ್ನು ವಿಚಾರಣೆ ಮಾಡಬೇಕು ಅಂತಿರುವಂಥದ್ದು BL ಸಂತೋಷ್ ಅವರ ಬಗ್ಗೆ ನೀವು ಕೊಟ್ಟಿರುವಂತಹ ಅಪಮಾನಕಾರಿ ಹೇಳಿಕೆಗಳ ಕಾರಣಕ್ಕೆ ನಾವು ವಿಚಾರಣೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಕರ್ಕೊಂಡೋಗಿ ಈಗ ಅರೆಸ್ಟ್ ಮಾಡಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ 144 ಸೆಕ್ಷನನ್ನು ಹಾಕಿದ್ದಾರೆ. ಪೊಲೀಸರು ನಿಜಕ್ಕೂ ಅರೆಸ್ಟ್ ಮಾಡೇ ಕರ್ಕೊಂಡು ಹೋಗ್ಬೇಕಿತ್ತು, ಅವರ ಕೈಲಿ ಕಾನೂನಿತ್ತು. ಆದರೆ ವಿಚಾರಣೆಗೆ ಅಂತ ಕರ್ಕೊಂಡೋಗಿ ಈಗ 144 ಸೆಕ್ಷನನ್ನು ಯಾಕೆ ಜಾರಿ ಮಾಡಿದ್ದಾರೆ ಅಂದರೆ ಹೋರಾಟಗಾರರು ಅಲ್ಲಿಗೂ ಬರಬಹುದು ಅನ್ನುವಂತಹ ಒಂದು ಕಾರಣ ಇರಬಹುದು. ಪೊಲೀಸರು ಅವ್ರ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಈಗ SIT ರಚನೆ ಮಾಡಿದ್ದು ಸರ್ಕಾರ, ಆನಂತರದಲ್ಲಿ ಕಾನೂನಿನ ಅಡಿಯಲ್ಲಿ SIT ತನಿಖೆ ನಡೀತಿದೆ. ಒಂದು ವೇಳೆ ಸಮೀರ್ ಮಾಡಿದ್ದಂತಹ ವಿಡಿಯೋದಲ್ಲಿ ತಪ್ಪಿದೆ, ಅದು ಸರಿಯಾದ ಕ್ರಮ ಅಲ್ಲ, ಅದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ ಅನ್ನುವಂಥದ್ದೇ ಪಕ್ಕ ಆಗಿದ್ದಿದ್ದರೆ 1 ವಾರ ಅಥವಾ 10 ದಿನಗಳಲ್ಲೇ ಅದರ ಬಂಡವಾಳ ಬಯಲಾಗ್ತಿತ್ತು. ಆ ಸಂದರ್ಭವೇ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಬಹುದಿತ್ತು, ಸುಮೋಟೋ ಕೇಸನ್ನು ಜಾರಿ ಹಾಕೋಬಹುದಿತ್ತು. ಆದರೆ ಈಗ ಯಾರು ದೂರು ಕೊಟ್ಟರು ನೋಡಿ, ಸಮೀರ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಇರುವಂತಹ ಬಹುಮುಖ್ಯ ಕಾರಣ, ದೂರು ಕೊಟ್ಟವರು ಯಾರು? FIR ಕಾಪಿನ ಓದ್ತೀನಿ, 0042/2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಸರ್ಚ್ ಮಾಡಬೇಕಾಗಿರುವಂಥದ್ದು ಈ FIR ನಂಬರನ್ನು. ಏನಿದೆ, ಕೊಟ್ಟವರು ಯಾರು? ಆ ಠಾಣೆಯ SI ಸಮರ್ಥ್ ಗಣಿಗೇರವರು. ಅಂದರೆ ಸರ್ಕಾರವೇ ಸುಮೋಟೋ ಕೇಸನ್ನು ಹಾಕ್ಕೊಂಡು ಆತನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿರುವ ಸಾಧ್ಯತೆಗಳಿರುತ್ತೆ. ಅಥವಾ ಪೊಲೀಸರು ತಮ್ಮ ಕೆಲಸವನ್ನು ನಿಧಾನವಾಗಿ ಆದ್ರೂ ಅಚ್ಚುಕಟ್ಟಾಗಿ ಮಾಡುವಂತಹ ಪ್ರಯತ್ನಕ್ಕೆ ಬಂದಿರಬಹುದು, ಅಥವಾ ಈ ಕಡೆಯಿಂದ ವಿಚಾರಣೆಗಳು ಶುರುವಾಗಿರಬಹುದು, ಈ ಕಡೆಯ ವಿಚಾರಣೆಗಳು ಇನ್ನೂ ಬಾಕಿ ಇರಬಹುದು. ಈ ರೀತಿಯೂ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಆಗ್ತಿರುವಂಥದ್ದು ಸರಿ ಇಲ್ಲ ಅಂತ ಯೋಚನೆ ಮಾಡೋದಕ್ಕಿಂತಲೂ ಮಿಗಿಲಾಗಿ ಈ ಕಡೆಯಿಂದ ವಿಚಾರಣೆ ಶುರುವಾಗ್ತಿದೆ, ಈ ಕಡೆಯಿಂದಲೂ ವಿಚಾರಣೆಗೆ ಇಲ್ಲಿಂದ ಬರುವಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಈ ಕಡೆಗೂ ವಿಚಾರಣೆಗೆ ಬರ್ತಾರೆ ಪೊಲೀಸರು, SIT ತನಿಖೆ ಸರಿಯಾಗಿ ನಡೆಯುತ್ತೆ. ಈ ಕಡೆಯಿಂದ ಬರ್ತಿಲ್ವಲ್ಲ, ಬರೀ ಈ ಕಡೆಯಿಂದಲೇ ಹೋಗ್ತಿದಾರಲ್ಲ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಈ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಬಹುದು. ನೋಡಿ, ಅವರು FIR ಏನಿದೆ, ಈ ಪ್ರಕರಣದ ಸಂಕ್ಷಿಪ್ತ ಸಾರಾಂಶವೇನೆಂದರೆ, ಫಿರ್ಯಾದುದಾರರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಉಪನಿರೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಈ ದಿನಾಂಕ 12/7/2025 19:30 ಗಂಟೆಗೆ ಅಂದರೆ 7:00ವರೆಗೆ ಠಾಣೆಯಲ್ಲಿದ್ದ ಸಮಯ ಅವರ ಮೊಬೈಲ್ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿದಾಗ ಅದರಲ್ಲಿ ಯೂಟ್ಯೂಬ್ ಚಾನಲ್ ವಿಡಿಯೋ ಲಿಂಕ್ ಹಾಕಿದ್ದಾರೆ. ಇದರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣಾ ಕ್ರಮ ಸಂಖ್ಯೆ 39/22/2025 ರಲ್ಲಿನ ವಿಚಾರಗಳ ಬಗ್ಗೆ ಹರಿಯಬಿಟ್ಟಿರುವುದಾಗಿದೆ. ಈ ಪ್ರಕರಣ ಸೂಕ್ಷ್ಮ ಪ್ರಕರಣವಾಗಿರುವುದರಿಂದ ಪ್ರಕರಣದ ಸಾಕ್ಷಿದಾರರು ತನಿಖೆಗೆ ನೀಡಿರುವ ಮಾಹಿತಿಯನ್ನು ಗೌಪ್ಯವಾಗಿಟ್ಟುಕೊಂಡು ತನಿಖೆ ನಡೆಸಲಾಗುತ್ತಿದೆ. ಆದರೆ ಈ ನಡುವೆ ಸಮೀರ್ MD ಎಂಬಾತನು ಧೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ AI ಟೂಲ್ ಮೂಲಕ ಸೃಷ್ಟಿಸಿರುವ 23 ನಿಮಿಷ 52 ಸೆಕೆಂಡ್ನ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿರುತ್ತಾನೆ.
ವೈರಲ್ ಆಗಿರುತ್ತದೆ. ವೈರಲ್ ಯಾರೂ ಮಾಡೋಕ್ಕಾಗೋದಿಲ್ಲ. ಒಂದು ಬಹುಮುಖ್ಯವಾದಂಥ ವಿಚಾರ. ವಿಡಿಯೋವನ್ನು ಪರಿಶೀಲಿಸಿದಾಗ ವಿಡಿಯೋದಲ್ಲಿ ಪ್ರಕರಣದ ಫಿರ್ಯಾದಿಯಲ್ಲಿ ಮತ್ತು ಮಾನ್ಯ ನ್ಯಾಯಾಲಯದಲ್ಲಿ ನೀಡಿರುವ ಮಾಹಿತಿಯನ್ನು ಹೊರತುಪಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಾಲ್ಪನಿಕವಾಗಿ ಸೃಷ್ಟಿಸಿಕೊಂಡು ವಿಡಿಯೋ ಮಾಡಿರುವುದು ಕಂಡುಬರುತ್ತದೆ. ಇದು ಸರಿಯಾದ ಕ್ರಮ. ಅಲ್ಲಿ ಕೋರ್ಟ್ಗೆ ಭೀಮ ಏನು ಹೇಳಿದ್ದ ಅದನ್ನು ಮೀರಿ ಬೇರೆ ಎಲ್ಲ ವಿಚಾರಗಳನ್ನು ಹೇಳಿದ್ದ ಆ ಕಾರಣಕ್ಕೋಸ್ಕರ ಅನ್ನುವಂಥದ್ದು. ಇದಲ್ಲದೆ ಈ ಪ್ರಕರಣದ ಫಿರ್ಯಾದುದಾರರಿಗೆ ಸಾಕ್ಷಿದಾರರ ಸಂರಕ್ಷಣೆ ಯೋಜನೆ 2018 ಅಡಿಯಲ್ಲಿ ಭದ್ರತೆಯನ್ನು ಒದಗಿಸಿದ್ದು ಅವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಲ್ಲಿ ಅವರ ಗುರುತು ಪತ್ತೆಯಾಗುತ್ತದೆ. ತಪ್ಪು. 2018 ಸಾಕ್ಷಿದಾರ ಭದ್ರತಾ ಕಾಯ್ದೆ ಏನಿದೆ ಅದಕ್ಕೆ ವಿರುದ್ಧವಾಗಿ ಇವತ್ತು TV9 ಇರಬಹುದು, ಮಗದೊಂದು ಚಾನೆಲ್ಗಳಿರಬಹುದು, ಎಲ್ಲವೂ ಕೂಡ ಆ ಸಾಕ್ಷಿದಾರನ ಊರಿಗೋಗಿ ಅವನ ಹೆಂಡತಿನೆಲ್ಲ ಮಾತಾಡ್ಸ್ಕೊ ಬರ್ತಿದ್ದಾರೆ. ಅವರ ವಿರುದ್ಧವೂ ಕೂಡ ಸಮೀರ್ಗೆ ಆದಂತಹ ಕಠಿಣ ಕ್ರಮವನ್ನ ಜನ ಬಯಸಬಹುದು. ಯಾಕಂದ್ರೆ ಸಮೀರ್ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಇವರು ವಿಟ್ನೆಸ್ ಪ್ರೊಡಕ್ಷನ್ ಸ್ಕೀಮ್ 2018 ಅನ್ನ ಧಿಕ್ಕರಿಸಿ ಮೀಡಿಯಾ ಟ್ರಯಲ್ ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಸಮೀರ್ನ ರೀತಿಯಲ್ಲೇ ಅನ್ನುವಂಥದ್ದು ಜನಾಭಿಪ್ರಾಯ ಮತ್ತು ಅದು ವಾಸ್ತವ. ಸಮೀರ್ MD ಎಂಬಾತನು ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ AI ಟೂಲ್ ಮೂಲಕ ನಡೆದ ಅಪರಾಧಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿಯನ್ನು ಕೊಟ್ಟಿರುತ್ತಾನೆ. ಆತನು ತನ್ನ ವಿಡಿಯೋದಲ್ಲಿ 1000 ಜನರನ್ನ ರೇಪ್ ಮಾಡಿ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ. ಇದನ್ನು ಕೇಳಿದರೆ ನಿಮ್ಮ ರಕ್ತ ಕುದಿಯುತ್ತಿಲ್ಲವೇ? ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಮತ್ತು ಈ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು ಎಂಬುದಾಗಿ ಸಂದೇಶವನ್ನು ನೀಡಿ ದೊಂಬಿ ಮಾಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರನ್ನ ಉದ್ರೇಕಿಸುತ್ತಾನೆ ಮತ್ತು ಸಾರ್ವಜನಿಕ ಕೇಡಿಗೆ ಕಾರಣವಾಗುವ ಸಾರ್ವಜನಿಕ ನೆಮ್ಮದಿಯ ವಿರುದ್ಧ ಅಪರಾಧವೆಸಗುವಂತೆ ಉದ್ದೇಶವುಳ್ಳ ಹೇಳಿಕೆಯನ್ನು ವಿಡಿಯೋದಲ್ಲಿ ನೀಡಿರುತ್ತಾನೆ. ಆದ್ದರಿಂದ ಸಮೀರ್ MD ಮತ್ತು ದೂತ ಎಂಬ ಯೂಟ್ಯೂಬ್ ಚಾನೆಲ್ನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿಕೆ ಎಂಬಿತ್ಯಾದಿ ಆಗಿರುತ್ತದೆ ಅನ್ನುವಂಥದ್ದನ್ನು ಕೊಟ್ಟಿರುವಂಥದ್ದು ಯಾರು? ಅದೇ ಧರ್ಮಸ್ಥಳದ SI ಸಮರ್ಥ್ ಗಣಿಗೇರವರು. ಅಲ್ಲಿಗೆ ಇದರಲ್ಲಿ ಸೂಕ್ಷ್ಮವಾದ ಒಂದಷ್ಟು ವಿಚಾರ ಹೇಳಿದ್ದಾರೆ. ದ್ವಂಬಿ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳುಗೆಡುವಂತಹ ಯಾರೇ ಹೇಳಿಕೆ ಕೊಟ್ಟರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕರಾವಳಿ ಭಾಗದಲ್ಲಿ ಇಂತಹ ಪ್ರಕರಣಗಳು ಮತ್ತು BJP ಅಥವಾ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಮತ್ತು ನಾಯಕರು ವಾರಕ್ಕೆ 2 ಕೇಸ್ ಹಾಕಿಸ್ಕೊಂಡಿರ್ತಾರೆ. ಮತ್ತೆ ಇಲ್ಲಿ ಒಂದು ಸುಳ್ಳು ಅನ್ನೋದಿದೆಯಲ್ಲ, ಸಾವಿರಾರು ರೇಪ್ ಅನ್ನುವಂಥದ್ದು ಅಕ್ಷರಶಃ ಯಾರೂ ಒಪ್ಪುವಂಥದ್ದಲ್ಲ. 1, 2 ಎಷ್ಟಾಗಿದೆ ಗೊತ್ತಿಲ್ಲ. ಯಾಕಂದರೆ ಇದೇ ಭೀಮ ಕೊಟ್ಟಿರುವಂತಹ FIR ಪ್ರಕಾರ ಅದರಲ್ಲಿ ಒಂದಿಷ್ಟು ನಂಬರ್ ಇದೆ, ಇಷ್ಟು ಜನ ರೇಪ್ ಅನ್ನೋದು ಹೆಚ್ಚಿಂದಿಲ್ಲ. ಅಸಹಜ ಸಾವುಗಳು, ಕೊಂದು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯದ ಆಕ್ರಮಣ ಆಗಿದ್ದಂತಹ ಗುರುತುಗಳಿದ್ದಂತಹ ಹೆಣಗಳು ಬಂದವು ಅನ್ನುವಂಥದ್ದಿದೆ. ಆದರೆ ಇಲ್ಲಿ ಸಮೀರ್ ಸಾವಿರಾರು ರೇಪ್ ಅನ್ನುವಂಥದ್ದು ಉಲ್ಲೇಖಿಸಿದ್ದಾನೆ ಅನ್ನುವಂಥದ್ದನ್ನು FIR ಕೂಡ ದಾಖಲಿಸಿದೆ. ಅದು ತಪ್ಪಾಗುತ್ತೆ. ಆದರೆ ಸಮೀರ್ ಕೂಡ ವಿಟ್ನೆಸ್ ಪ್ರೊಡಕ್ಷನ್ ಸ್ಕೀಮ್ 2018 ಧಿಕ್ಕರಿಸಿ ಆತನ ಮಾಹಿತಿಯನ್ನು ಚಾನಲಲ್ಲಿ ಹಾಕಿರುವಂಥದ್ದು ತಪ್ಪು. ಅದೇ ರೀತಿ ಯಾವೆಲ್ಲ ಮೀಡಿಯಾಗಳು ಇವತ್ತು ನೋಡಿ, ಅವನ ಪ್ರೊಟೆಕ್ಷನ್ ವಿಟ್ನೆಸ್ ಸ್ಕೀಮ್ ಅಡಿಯಲ್ಲಿ 2018 ಅಡಿಯಲ್ಲಿ ಆತನ ಹೆಸರನ್ನು ಹೇಳಂಗಿಲ್ಲ, ಆದರೆ ಹೆಸರು ಹೇಳ್ತಿದ್ದಾರೆ. ಆತನ ಹಿನ್ನೆಲೆ ಹೇಳಂಗಿಲ್ಲ, ಆದರೆ ಅವನ ಊರಿಗೆ ಹೋಗಿ ಅವನ ಮಾಜಿ ಹೆಂಡತಿ ಮಗದೊಬ್ರು ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬರ್ತಿದಾರಲ್ಲ, ಅದು ಕೂಡ ತಪ್ಪೇ ಆಗುತ್ತೆ ಈ ಕಾನೂನಿನ ಅಡಿಯಲ್ಲೇ ನೋಡೋದಾದ್ರೆ. ಆದರೆ ನೋಡಿ, ಸೂಕ್ಷ್ಮವಾಗಿ ಒಂದಂತೂ ಪಕ್ಕ ಆಗ್ತಿದೆ. ಈ ಕಡೆಯಿಂದ ಸರಿಯಾದ ಕ್ರಮದಲ್ಲಿ ತನಿಖೆ ನಡೀತಿದೆ. ಆದರೆ ಇದು SIT ಅಲ್ಲ, ಪೊಲೀಸರು ಮಾಡ್ತಿರುವಂಥದ್ದು. ಆದರೆ ಆ ಕಡೆಯಿಂದಲೂ ಕೂಡ ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆ ಜನ ಕಾಯ್ತಿದ್ದಾರೆ. ಯಾಕಂದರೆ ಇದು ಸುಳ್ಳು ಅಂತ FIR ಅಲ್ಲಿ ಹೇಳಿದೆ. ಇದು ಸುಳ್ಳು ಅಂದರೆ ಸಾವಿರಾರು ಅನ್ನುವಂಥದ್ದು ಸುಳ್ಳಿರಬಹುದು, ಕೆಲವು ನಂಬರ್ ಇದ್ದಿರಬಹುದು ಅನ್ನೋದನ್ನು FIR ಕೂಡ ಪರೋಕ್ಷವಾಗಿ ಹೇಳಿದಂತೆ ಕಾಣ್ತಿದೆ. ಮತ್ತು ಅಲ್ಲಿ FIR ಅಲ್ಲಿ ಒಂದು ಕಡೆ ಇದೆ, ವೈರಲ್ ಮಾಡಿರ್ತಾನೆ. ವೈರಲ್ ಯಾರು ಮಾಡೋದಕ್ಕಾಗಲ್ಲ. ಡಿಜಿಟಲ್ ಲಿಟ್ರಸಿ ಗೊತ್ತಿರುವಂಥವ್ರು ಯಾರೇ ಆದರೂ ವೈರಲ್ ಮಾಡೋದಕ್ಕಾಗಲ್ಲ. ವೈರಲ್ ಮಾಡೋದಕ್ಕೆ ಹ್ಯಾಶ್ಟ್ಯಾಗು, SEO, 100 ಮಣ್ಣು ಮಸಿ ಏನೇನೋ ಇರುತ್ತೆ. ಆದರೆ ವೈರಲ್ ಅದಾಗತ್ತೆ. ಜನ ಹೆಚ್ಚು ಅದನ್ನು ನೋಡಿದಾಗ ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಥವಾ ರಂಜನೀಯ ಅನಿಸುತ್ತೋ ಆ ಕಾರಣಕ್ಕೋಸ್ಕರ ನೋಡಿದವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನೋದಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುದೊಡ್ಡ
ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ. ಆದರೆ ಆತ ಹೇಳಿರುವಂತಹ ಕೊಟ್ಟಿರುವಂತಹ ಕಂಟೆಂಟ್ನಲ್ಲಿ ಸುಳ್ಳುಗಳಿರೋ ಕಾರಣಕ್ಕೋಸ್ಕರ ಆತನನ್ನು ಅರೆಸ್ಟ್ ಮಾಡಬಹುದು. ಬಂಧನ ಸಾಧ್ಯತೆ ಅನ್ನುವಂಥದ್ದು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಸುದ್ದಿ. ಅರೆಸ್ಟ್ ಆದರೆ ಕಾನೂನಿನ ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಒದಗಿಸಿದ ನಂತರ ಸಮೀರ್ಗೂ ಕೂಡ ಶಿಕ್ಷೆ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಮಾಧ್ಯಮಗಳು SIT ವರದಿ ನೀಡೋಕೆ ಮುಂಚೆನೆ ತಾವೇ ವರದಿಯನ್ನು ಸಬ್ಮಿಟ್ ಮಾಡಿದಂತಹ ಮಾಧ್ಯಮಗಳ ವಿರುದ್ಧವೂ ಕೂಡ ಸಮೀರ್ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಹೋದರೆ ಸರ್ಕಾರ ಮತ್ತು ಆ ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಜನ ನಿರ್ಧರಿಸ್ತಾರೆ ಅನ್ನುವಂಥದ್ದು ಜನಾಭಿಪ್ರಾಯ ಆಗುತ್ತೆ.